ಅದಕ್ಕೂ ಈ ಲೇಔಟ್ಗೆ ಸಂಬಂಧ ಇರೋದಿಲ್ಲ. ಇದು ನಮ್ಮ ಪಂಚಾಯತಿ ಕಡೆಯಿಂದ ಅಪ್ರೂವ್ ತಗೊಂಡಿದ್ದಾರೆ. ಇದು ಹಣಕಾಸು ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರು ಸುಮ್ಗೆ ರಾಜಕೀಯ ಕಾಲುವೆ ಮೇಲೆ ಬಂದಿದ್ದಾರೆ ಅಂತೇಳಿ ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಇದನ್ನ ಡಿಸಿಗೆ ಹೋಗಿ ಮತ್ತೆ ನಾವು ರೆವಿನ್ಯೂ ಮಿನಿಸ್ಟರ್ವರೆಗೂ ಹೋಗ್ಬೇಕಾಗುತ್ತೆ. ಇಂಥ ಕಳ್ಳರನ್ನ ದಯಮಾಡಿ ಎಂಕರೇಜ್ ಮಾಡಬೇಡ್ರಿ. ಹಣಕಾಸಕ್ಕೋಸ್ಕರ ಇಂಥ ಒಂದು ಘಟನೆಗಳನ್ನ ಮಾಡಿಕೊಂಡು ತೊಂದರೆ ಕೊಟ್ಕೊಂಡ್ ಬರ್ತಾರೆ. ಅದಕ್ಕೆ ಈ ಗಿರೀಶ್ ಅವ್ರನ್ನ ನಾವು ಹ್ಯೂಮನ್ ರೈಟ್ಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ತೆಗೆದುಹಾಕಿದ್ದೀವಿ. ಆದ್ರಿಂದ ಸರ್ಕಾರ ದಯಮಾಡಿ ಇಂಥ ಗುಂಪುಗಳಿಗೆ ಅವಕಾಶ ಕೊಡಕ್ಬೇಡ್ರಿ. ನನ್ನ ಯೂಟ್ಯೂಬ್ ಚಾನೆಲ್ ಸ್ನೇಹಿತರಿಗೆ ನನ್ನ ವಂದನೆಗಳು ಸಲ್ಲಿಸ್ತಾ, ನನ್ನ ಹೆಸರು ಡಾಕ್ಟರ್ ಜೋಶುವಾ ಎಂ ಇ ರಾಜನ್, ನ್ಯಾಷನಲ್ ಆರ್ಗನೈಸರ್ ಸೌತ್ ಇಂಡಿಯಾ ಮತ್ತು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಹ್ಯೂಮನ್ ರೈಟ್ಸ್ ಫೌಂಡೇಶನ್ಸ್ ವತಿಯಿಂದ ಇವತ್ತು ನಿಮ್ಮಲ್ಲಿ ನಾನು ಮಾತಾಡೋದು ಏನಂತ ಹೇಳಿದ್ರೆ, ಈ ವೇಲಾಂಗಣ್ಣಿ ಲೇಔಟ್ ಏನಿದೆ ಸರ್ವೆ ನಂಬರ್ 57ರಲ್ಲಿ ಯಾವುದೇ ತೊಂದರೆ ಇದ್ದರೆ ಓನರು ಮತ್ತು ತಹಸೀಲ್ದಾರು ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೋ ಅವ್ರ ಹತ್ರ ಬಗೆಹರಿಸ್ಕೊಳ್ಳುವ ಒಂದು ಕೆಲಸವನ್ನು ಕೆಲವರು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಅಧ್ಯಕ್ಷನಾಗಿ ನೇಮಕ ಮಾಡಿರುವ ಒಬ್ಬ ವ್ಯಕ್ತಿ ಎಸ್ ಗಿರೀಶ್ ಅಂತೇಳಿ ನಮ್ಮ ಹ್ಯೂಮನ್ ರೈಟ್ಸ್ ಲೆಟ್ರೇಡ್ನ ದುರುಪಯೋಗ ಮಾಡಿಕೊಂಡು ಡಿ ಸಿಗೆ ಮತ್ತು ಪಿ ಡಿ ಒಗೆ ನಮ್ಮ ಲೆಟ್ರೇಡಲ್ಲಿ ಈ ಸರ್ವೆ ನಂಬರ್ 57 ಕುರಿತು ಮಾತಾಡಿ ಹಣಕಾಸು ಮಾಡುವ ಮುಖಾಂತರ ಇಲ್ಲಿ ಲೇಔಟ್ ಓನರ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂದಿತ್ತು. ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡಿದಾಗ ಅವರು ನಮ್ಮ ನ್ಯಾಷನಲ್ ಲೆಟ್ರೇಡನ್ನೇ ಬದಲಾವಣೆ ಮಾಡಿದ್ದಾರೆ. ವಿತೌಟ್ ಅವರ್ ನಾಲೆಜ್, ವಿತೌಟ್ ಅವರ್ ಪರ್ಮಿಷನ್ನು ಗಿರೀಶು ಜೊತೆಗಿರುವ ಗುಂಪೆಲ್ಲ ಸೇರಿಕೊಂಡು ನಮ್ಮ ಲೆಟ್ರೇಡನ್ನೇ ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿರುವ ನಮ್ಮ ನ್ಯಾಷನಲ್ ಹೆಡ್ ಕ್ವಾರ್ಟರ್ ಅಡ್ರೆಸ್ಸು ಮತ್ತು ಸ್ಟೇಟ್ ಆಫೀಸ್ ಅಡ್ರೆಸ್ ಎಲ್ಲ ತೆಗೆಸಿ ಅವರೇ ಪ್ರೆಸಿಡೆಂಟ್ ಅಂತ ತೋರಿಸ್ಕೊಂಡು ಈ ಸರ್ವೆ ನಂಬರ್ 57ರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಏನಂತ ಹೇಳೋದು ಇಲ್ಲದೆ ಅವರು ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಅವ್ರನ್ನ ನಮ್ಮ ಒಂದು ಆರ್ಗನೈಸೇಷನಿಂದ ಎಕ್ಸ್ಪೆಲ್ ಮಾಡಿ ಅವ್ರ ಮೇಲೆ ನಾವು ಕೇಸ್ ಫೈಲ್ ಮಾಡ್ತಾ ಇದ್ದೀರಿ. ಆದ್ದರಿಂದ ಅವರು ಬೇರೆಯೊಬ್ಬರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಲೇಔಟಲ್ಲಿ ನಿಂತು ಲೇಔಟ್ ಓನರ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂದು ಇವತ್ತು ಇಲ್ಲಿ ಬಂದಿದ್ದೀನಿ. ದಯಮಾಡಿ ಅಂಥವ್ರನ್ನ ನೀವು ಎಂಟರ್ಟೈನ್ ಮಾಡಕ್ಕೆ ಹೋಗ್ಬೇಡ್ರಿ. ಏನಿದ್ರು ಲ್ಯಾಂಡ್ ಡಿಸ್ಪ್ಯೂಟು, ಸಿವಿಲ್ ಡಿಸ್ಪ್ಯೂಟ್ ಇರೋದ್ರಿಂದ ಲ್ಯಾಂಡ್ ಓನರ್ಗೂ ಮತ್ತು ಸರ್ಕಾರಿಗೆ ಇದು ಮಾತುಕತೆ ಆಗ್ಬೋದು. ಕಂಡೋರು ಬಂದು ಇಲ್ಲಿ ನಿಂತ್ಕೊಂಡು ತೊಂದರೆ ಕೊಡೋದು ಸರಿ ಇಲ್ಲ ಅಂತೇಳಿ ನನ್ನೊಂದು ಅಭಿಪ್ರಾಯ ಇರುತ್ತೆ. ಆದ್ರಿಂದ ಈ ಮಾನವ ಹಕ್ಕುಗಳ ಸ್ಥಾಪನೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ ಏನಿದೆಯೋ ಜನರಿಗೆ ಒಳ್ಳೇದು ಮಾಡಕ್ಕೆ ಬರಬೇಕು ಹೊತ್ತು ಈ ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಯಾರು ಬರಬೇಕಂತೇಳಿ ಅವಶ್ಯಕತೆ ಇಲ್ಲ. ಆದರೆ ಹಣಕಾಸು ಮಾಡೋಕ್ಕೋಸ್ಕರ ಇಂಥವ್ರು ಜನ ಬಂದು ನಮ್ಮ ಹ್ಯೂಮನ್ ರೈಟ್ಸ್ ಸಂಘಟನೆಗಳ ಹೆಸರನ್ನು ಕೆಡಿಸ್ತಾರೆ. ಅದು ಯಾರು ಇರಲಿ, ಜನಗಳಿಗೆ ಒಳ್ಳೇದು ಮಾಡಕ್ಕೆ ಬರಲಿ, ನಾವು ಸಹಕಾರ ಕೊಡ್ತೀರಂತೇಳಿ ನನ್ನ ಒಂದು ಮನವಿ ಇದು. ಆದ್ರೂ ಇಂಥ ಗುಂಪು ಜೊತೆಗೆ ಯಾರು ಕೈ ಜೋಡ್ಸಕ್ಕೆ ಹೋಗ್ಬೇಡ್ರಿ. ಎಸ್ ಗಿರೀಶು ಮತ್ತು ಅವ್ರ ಗುಂಪಿಗೂ ಹ್ಯೂಮನ್ ರೈಟ್ಸ್ ಫೌಂಡೇಶನ್ಸ್ ಏನಿದೆಯೋ ಆ ಸಂಘಟನೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆದ್ರಿಂದ ದಯಮಾಡಿ ಅಂಥದ್ದು ಯಾರಾದರೂ ಲೆಟ್ರೇಡ್ ದುರುಪಯೋಗ ಮಾಡಿದ್ರೆ ನಮಗೆ ನೀವು ತಿಳಿಸ್ಬೋದು. ನಾವು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀರಿ ಅಂತ. ದೇವರಾಜ್ ಅಂತ ಒಬ್ರು ಇದ್ದಾರೆ, ರಾಜಶೇಖರ್ ಇದ್ದಾರೆ, ಮತ್ತೆ ಇನ್ನು ಶಿವಾಂತ್ ಇದ್ದಾರೆ,
ಸುಮಾರು BSNL ಒಬ್ರು ಇದ್ದಾರೆ ಕೃಷ್ಣಕುಮಾರ್ ಅಂತೇಳಿ. ಇಂಥವರೆಲ್ಲ ನಮಗೆ ಗೊತ್ತಿಲ್ಲದೆ ಕೇಸ್ಗಳು ಹಾಕೊಂಡು ಇದನ್ನ ಹ್ಯೂಮನ್ ರೈಟ್ಸ್ ಕಡೆಯಿಂದ ದುರುಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ನಾವು ನಿಲ್ಸಿದಿರಿ. ಯಾವುದೇ ಕಾರಣಕ್ಕೆ ಸಿವಿಲ್ ಡಿಸ್ಪ್ಯೂಟ್ಗೂ ಈ ಹ್ಯೂಮನ್ ರೈಟ್ಸ್ಗೂ ಸಂಬಂಧ ಇರೋದಿಲ್ಲ. ಅವ್ರ ಮೇಲೆ ನೀವು ಏನೇ ಕಾನೂನು ಕ್ರಮ ತಗೋಬಹುದು. ಇದು ನಮ್ಮ ಪಂಚಾಯತಿ ಕಡೆಯಿಂದ ಅಪ್ರೂವ್ ತಗೊಂಡಿದ್ದಾರೆ. ಸರ್ವೆ ಡಿಪಾರ್ಟ್ಮೆಂಟ್ ಸ್ಕೆಚ್ಗಳೆಲ್ಲ ಬಂದೈತಿ. ಓಕೆ, ಇದು ಹಣಕಾಸು ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರು ಸುಮ್ಗೆ ರಾಜಕೀಯ ಕಾಲುವೆ ಮೇಲೆ ಬಂದಿದ್ದಾರೆ ಅಂತೇಳಿ ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಆದ್ರೆ ಸರ್ಕಾರನೇ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಸ್ಕೆಚ್ ಕಾಪಿಗಳೆಲ್ಲ ಕಳಿಸಿರುತ್ತೆ. ಇದು ಮಾಡಬೇಕಾಗಿರೋ ಕರ್ತವ್ಯ ನಮ್ಮ PDOಗಿರುತ್ತೆ, ಸಂಬಂಧಪಟ್ಟ ತಹಸೀಲ್ದಾರ್ಗಿರುತ್ತೆ, DC-ಗಿರುತ್ತೆ. ಅಲ್ಲೋಗಿ ಕಂಪ್ಲೇಂಟ್ ಕೊಡ್ಬೇಕು. ಕೋರ್ಟ್ ಅಲ್ಲಿ ಏನಿದೆ ಅದನ್ನ ಬಗೆಹರಿಸ್ಕೋಬೇಕು. ಇಲ್ಲಿ ಬಂದು ಲೇಔಟ್ ಅಲ್ಲಿ ಇರೋರ್ನ ತೊಂದರೆ ಕೊಟ್ಕೊಂಡು ಲೇಔಟ್ ಓನರ್ಗೆ ತೊಂದರೆ ಕೊಟ್ಕೊಂಡಿರೋದು ಸರಿಗಿರಲ್ಲ ಅನ್ನೋದು ನನ್ನ ಮನವಿ. ಕೇಳೋರು ಯಾರು ಇಲ್ಲ ಇದರಲ್ಲಿ. MLA ಹೋಗಿ ಹೇಳಿದ್ರೆ MLA ರೆಸ್ಪಾನ್ಸ್ ಮಾಡಲ್ಲ. ಈ PDOಗಳು ಏನಿದಾರೋ ಅವ್ರನ್ನ ಕೇಳಿದ್ರೆ ದಾಖಲೆಗಳಿಲ್ಲ ಅಂತಾರೆ. ಇದನ್ನ DC-ಗೆ ಹೋಗಿ ಮತ್ತೆ ನಾವು ರೆವಿನ್ಯೂ ಮಿನಿಸ್ಟರ್ವರೆಗೂ ಹೋಗ್ಬೇಕಾಗುತ್ತೆ. ಇಂಥ ಕಳ್ಳರನ್ನ ದಯಮಾಡಿ ಎಂಕರೇಜ್ ಮಾಡಬೇಡ್ರಿ. ಏನು ಗವರ್ಮೆಂಟ್ ದಾಖಲೆಗಳಿದೆ ಅದನ್ನ ಲ್ಯಾಂಡ್ ಓನರ್ ಕೊಟ್ರೆ ಪರ್ಫೆಕ್ಟ್ ಆಗಿ ಲೇಔಟ್ ಮಾಡ್ಕೊಂಡು ಬದುಕಬಹುದು. ಆದ್ರಿಂದ ಸರ್ಕಾರ ದಯಮಾಡಿ ಇಂಥ ಗುಂಪುಗಳಿಗೆ ಅವಕಾಶ ಕೊಡಕ್ ಬೇಡ್ರಿ. ಏನೇ ಅಪ್ಲಿಕೇಶನ್ ನಿಮ್ಗೆ ಕೊಟ್ಟರು ಅದನ್ನ ಪರಿಶೀಲನೆ ಮಾಡಿ ತಕ್ಷಣ ಅವ್ರಿಗೆ ಒಂದು ಒಳ್ಳೆ ನೀತಿ ಕೊಡ್ಬೇಕಂದ್ರೆ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಹೌದು, ಯಾಕಂತ ಹೇಳಿದ್ರೆ ಈಗ ಯಾವ್ದೋ ಒಂದು ನಾನು ಅಪ್ಲಿಕೇಶನ್ ಕೊಡ್ತಾ ಇರ್ತೀನಿ, ಅದಕ್ಕೆ ಮಾಹಿತಿ ಕೊಟ್ರೆ ತೊಂದರೆ ಇರೋದಿಲ್ಲ. ಇಷ್ಟೊಂದು ಕರೆಕ್ಟ್ ಟೈಮ್ಗೆ ಅಧಿಕಾರಿಗಳು ಏನ್ ಮಾಡ್ಬೇಕು, ನಾನು ಕೊಟ್ಟಿರೋ ಅಪ್ಲಿಕೇಶನ್ಗೆ ನಾನು ಮಾಹಿತಿ ಕೊಡ್ಬೇಕು. ಕೊಡಲ್ವೇ? ಯಾಕೆ ಕೊಡಲ್ಲ? ಅದಕ್ಕೆ ಇಂಥ ಒಂದು ಅಧಿಕಾರಿಗಳ ಮೇಲೆ ನಾವು ಕಾನೂನು ಕ್ರಮ ತಗೋಬೇಕಾಗುತ್ತೆ. ಇದೇ ಈಗ ನಮ್ಮ DKL ಪಂಚಾಯತ್ ನಡೀತಾ ಇರೋದು ಇಷ್ಟೇ. ಆಯ್ತು, ನಿಮ್ಗೆ ಕಾಟ ಕೊಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ. ಹೌದು, ಅವ್ರ ಮೇಲೆ ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ? ನೀವು ಅಷ್ಟೊಂದು ಕಾಟ ಕೊಡ್ತಾ ಇರ್ಬೇಕಾದ್ರೆ ನೀವೇನು ಸುಮ್ಮನೆ ಇದ್ದೀರಾ? ಕಾಟ ತಗೊಂಡೇ ಇದ್ದೀರಾ? ಅದಕ್ಕೆ ನಾನೊಂದು ಹೇಳ್ತಾ ಇದ್ದೀನಿ, ನಮ್ಮ ಜನಾಂಗ ಎಷ್ಟು ಕಂಪ್ಲೇಂಟ್ ತಗೊಂಡು ಧೈರ್ಯವಾಗಿ ರೋಡ್ಗೆ ಬರ್ತಾರೋ ಆಗ ಇಂಥ ಕಾಟ ಕೊಡೋರು ಕಮ್ಮಿ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಜನಗಳನ್ನ ಯಾಮಾರಿಸ್ಕೊಂಡು 50,000ಕ್ಕೋ ಲಕ್ಷಕ್ಕೋ ಜನನ ಬೆದರಿಸ್ತಾ ಇರ್ತಾರೆ. ಇದು ಒಬ್ಬರ ಮೇಲೆ ಇಬ್ಬರ ಮೇಲೆ ಹೇಳಕ್ಕಿಲ್ಲ ನಾನು. ಸುಮಾರು ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ನಾವು ಜನಗಳಿಗೆ ನಮ್ಮ ಹ್ಯುಮ್ಯಾನಿಟಿ ಪ್ರಕಾರ ಒಂದು ಮಾನವತೆಯಿಂದ ಅವ್ರಿಗೆ ಏನ್ ಸೌಲಭ್ಯಗಳು ಮಾಡ್ಕೊಡ್ಬೇಕು, ಕಾನೂನು ಬಗ್ಗೆ ಏನ್ ಗೊತ್ತಿಲ್ಲದೆ ಇದ್ದಾರೋ ಕಾನೂನು ಬಗ್ಗೆ ತಿಳಿಸಿ ಅವ್ರಿಗೆ ತಕ್ಕನಾಗಿ ಒಳ್ಳೆ ರೂಟ್ಗೆ ಹೋಗಿ ಆಫೀಸರ್ಗಳಿಗೆ ಹಿಂಗೆ ಅಪ್ರೋಚ್ ಮಾಡ್ಬೇಕು. ನೀವು ಇಂಥವ್ರು ಕೆಲಸ ಮಾಡ್ಬೇಕು, ಯಾಕೆ ಇಂಥವ್ರಿಗೆ ಎದುರಿಸ್ಕೊಂತೀರಿ ಅಂತ ನಾವು ಹೇಳ್ಕೊಡ್ತೀವಿ. ಇಲ್ಲಿರೋ ಎಲ್ಲಾ ರೀತಿಯಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ನೀವು ಈ ಲೇಔಟ್ ಅವ್ರಿಗೆ ಮಾತ್ರ? ಈ ಒಂದು ಲೇಔಟ್ ಮಾತ್ರ ಅಲ್ಲ, ಸುಮಾರು ಕೃಷ್ಣ ಅವ್ರ ಒಂದ್ ಕಡೆ ಕೆಲವ್ರಿಗೂ ತೊಂದರೆ ಆಗಿದೆ ಅಂತ ಬಂದಿದೆ. ಮತ್ತೆ HP ಲೇಔಟ್ ಅಲ್ಲಿ ಆಲ್ರೆಡಿ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ ಕಡೆ ಬಂದಿದ್ರು ಒಂದು 6-7 ತಿಂಗಳ ಹಿಂದೆ. ಅದು ₹1 ಹಣಕಾಸು ನಾವು ತಗೊಂಡೆ ಒಳ್ಳೇದ್ ಮಾಡ್ಬೇಕಂತ ಬರ್ತಾ ಇರ್ತೀರಿ. ಅದು ಲೋಕಲ್ ಅಲ್ಲಿ ಇರೋರು ನಮ್ಮನ್ನ ಇಟ್ಕೊಂಡು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ಗಿರೀಶ್ ಅವ್ರನ್ನ ನಾವು ಹ್ಯೂಮನ್ ರೈಟ್ಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ತೆಗೆದಾಕಿದ್ದೀವಿ. ಅವ್ರ ಜೊತೆಗೆ ಯಾರ್ಯಾರು ಕೈ ಜೋಡಿಸಿದಾರೋ ಅವ್ರನ್ನೆಲ್ಲ ಇದರಿಂದ ತೆಗೆದಾಕಿದ್ದೀವಿ. ಅಂದ್ರೆ ಲ್ಯಾಂಡ್ ಮಾಫಿಯಾ ಜೋರಾಗಿದೆ ಅಂತ ಖಂಡಿತ. ಈ 3 ಪಂಚಾಯತ್ ಏನೇನಿದೆಯೋ ಕಟಗಾಂನಲ್ಲಿ, DKL ಮತ್ತೆ ಚಿನ್ನಕೋಟೆ, ಈ ಕಡೆ ಲ್ಯಾಂಡ್ ಮಾಫಿಯಾಗಳು ಜಾಸ್ತಿ ಆಗಿದೆ. ಈ 3 ಪಂಚಾಯತ್ ಏನೇನಿದೆಯೋ ಕಟಗಾಂನಲ್ಲಿ, DKL ಮತ್ತೆ ಚಿನ್ನಕೋಟೆ, ಈ ಕಡೆ ಲ್ಯಾಂಡ್ ಮಾಫಿಯಾಗಳು ಜಾಸ್ತಿ ಆಗಿದೆ. ಆ ಲ್ಯಾಂಡ್ ಮಾಫಿಯಾಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋಟಿ ಇರೋರಿಗೆ ತೊಂದರೆ ಕೊಡ್ತಾ ಇಲ್ಲ. ಪಾಪ ಕಷ್ಟದಲ್ಲಿ ಬಂದು ಏನೋ ಒಂದು 4 ಕಾಸು ಲೀಗಲ್ ಆಗಿ ಮಾಡೋಣ ಅಂತ ಬರ್ತಾರೆ ನೋಡಿ, ಅವ್ರ ಹತ್ರ ಬಂದು ತೊಂದರೆ ಕೊಟ್ಕೊಂಡು ಹಣಕಾಸಕ್ಕೋಸ್ಕರ ಇಂಥ ಒಂದು ಘಟನೆಗಳನ್ನ ಮಾಡ್ಕೊಂಡು ತೊಂದರೆ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಮನೆ ಕಟ್ಟೋರು ಪ್ರಾಬ್ಲಮ್ ಮಾಡ್ತಾರ. ಖಂಡಿತ ಮನೆ ಕಟ್ಟೋರ್ಗು ತೊಂದರೆ ಕೊಡ್ತಾ ಇದ್ದಾರೆ. ಈಗ ಪಂಚಾಯತ್ನವರು ಒಂದು ರಸ್ತೆ ಮಾಡೋದಾದ್ರೆ ಅಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ತೊಂದರೆ ಕೊಟ್ಟು ಏನು ನೀವು ಸರ್ಕಾರಕ್ಕೆ ತೊಂದರೆ ಕೊಡ್ರಿ, ಅಲ್ಲಿಂದ ಏನ್ ಮಾಹಿತಿ ಇದೆ ಪಡ್ಕೊಳ್ರಿ.
ಪಾಪ ಅಮಾಯಕ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಕೇಳೋದು ನಾನು. ಇಲ್ಲ ಅಂತ ಹೇಳಿದ್ರೆ ಸೀದಾ ನೀವು ಕಂಪ್ಲೇಂಟ್ ಬರೀರಿ, ಇಂಥವ್ರು ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ಮೇಲೆ ನೀವು ಲೇಟರ್ ತೊಂದರೆ ಕೊಡೋದಾದ್ರೆ ಅದು ಏನು ನ್ಯಾಯ ಇರುತ್ತೆ ಹೇಳಿ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಈಗ ಸರ್ಕಾರಕ್ಕೆ ನಾನು DC ಗೆ ಆಲ್ರೆಡಿ ಲೆಟರ್ ಕಳಿಸಿದ್ದೀನಿ, PDOಗೆ ಲೆಟರ್ ಕಳಿಸಿದ್ದೀನಿ. ಇದ್ರ ಬಗ್ಗೆ ಮುಂದುವರಿದು ಬುಧವಾರನೋ ಗುರುವಾರನೋ ಬಂದು ಏನಾಗಿದೆ ಮಾಹಿತಿ ಕೊಡ್ರಿ ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮುಂದೆ ಏನ್ ಮಾಡ್ಬೇಕು ಹೇಳ್ತೀನಿ.